ಲಿಂಗಾಯತ ಧರ್ಮದ ಧಾರ್ಮಿಕ ಅಲ್ಪಸಂಖ್ಯಾತರ ಮಾನ್ಯತೆಗಾಗಿ ಇಂದು ಒತ್ತಾಯಿಸಿ ನವದೆಹಲಿಯ ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಎಲ್ಲಾ ಸಂಸದರಿಗೆ ಮನವಿ ಪತ್ರಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಆದಷ್ಟು ಬೇಗ ಘನತೆವೆತ್ತ ಭಾರತ ಸರ್ಕಾರ ಹಾಗೂ ಕೇಂದ್ರದ ಸಚಿವರು ಲಿಂಗಾಯತ ಧರ್ಮಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತರ ಮಾನ್ಯತೆಯನ್ನ ಕೊಡಿಸುವುದರ ಸಲುವಾಗಿ ತಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಹಾಗಾಗಿ 2017-18ರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಕರ್ನಾಟಕದಲ್ಲಿ ನಡೆದಿತ್ತು. ಆ ಹೋರಾಟಕ್ಕೆ ಸ್ಪಂದನೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಶಿಫಾರಸು ಮಾಡಿತ್ತು. ಈಗ ಆ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಅದಕ್ಕಾಗಿ ಮತ್ತೊಮ್ಮೆ ನಾವು ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ದಯಮಾಡಿ ಭಾರತ ಸರ್ಕಾರ ಇದಕ್ಕೆ ಸಮಿತಿಯನ್ನು ರಚನೆ ಮಾಡಿ ಕ್ರಮ ಕೈಗೊಂಡು ಆದಷ್ಟು ಬೇಗ ಧಾರ್ಮಿಕ ಅಲ್ಪಸಂಖ್ಯಾತರ ಮಾನ್ಯತೆಯನ್ನ ಭಾರತ ಸರ್ಕಾರ ಸುಮಾರು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣದಲ್ಲಿ ಇರುವಂತ ಎಲ್ಲಾ ಲಿಂಗಾಯತರಿಗೆ, ದೇಶಾದ್ಯಂತ ಇರುವಂತ ಎಲ್ಲಾ ಲಿಂಗಾಯತ ಧರ್ಮೀಯರಿಗೆ ಅವರು ಮಾನ್ಯತೆಯನ್ನ, ಧಾರ್ಮಿಕ ಅಲ್ಪಸಂಖ್ಯಾತರ ಮೈನಾರಿಟಿ ಸ್ಟೇಟಸ್ ಅನ್ನ ಅವರು ನೀಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಒಂದು ವೇಳೆ ಸಮಿತಿ ರಚನೆ ಆಗದಿದ್ರೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಾವು ಮಾಡಿ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಡಬೇಕಾಗತ್ತೆ ಅಂತ ಈ ಮುಖಾಂತರ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಈಗಾಗಲೇ ಸ್ವಾಮೀಜಿಯವರು ವಿಷಯವನ್ನ ಸಿದ್ಧಪಡಿಸಿದ್ದಾರೆ. ಭಾರತ ದೇಶದಲ್ಲಿ ಹಲವು ಧರ್ಮಗಳಿವೆ. ಜೈನ್, ಬೌದ್ಧ, ಇಸ್ಲಾಂ, ಕ್ರಿಶ್ಚಿಯನ್, ಸಿಖ್, ಈ ರೀತಿಯಾಗಿ ಅವರಿಗೆ ಭಾರತ ಸರ್ಕಾರದಿಂದ ಸಾಂವಿಧಾನಿಕ ಧಾರ್ಮಿಕ ಅಲ್ಪಸಂಖ್ಯಾತರ ಸೌಲಭ್ಯಗಳನ್ನು ಕೊಡ್ತಾ ಇದ್ರಿ. ನಾವು ಸಹಿತ ಭೌಗೋಳಿಕವಾಗಿ ಹಿಂದೂಗಳಾಗಿದ್ದೇವೆ. ಆದರೆ ಈ ಒಂದು ಭಾರತ ದೇಶದಲ್ಲಿ ನಾವು ಎಷ್ಟೋ ವರ್ಷಗಳಿಂದ ಬದುಕಿ ಬಾಳ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಗುರುಬಸವಣ್ಣವರು ಇದೊಂದು ಮಾನವೀಯತೆಯ ಧರ್ಮವನ್ನ, ಜಾತಿ, ಮತ, ಪಂಥ, ಪುರುಷ, ಸ್ತ್ರೀ ಭೇದ ಭಾವ ರಹಿತವಾದಂತ ಕಲ್ಯಾಣ ರಾಜ್ಯವನ್ನ ಕಟ್ಟಿದ್ರು. ಧರ್ಮವನ್ನು ಎಲ್ಲರಿಗೂ ಒದಗಿಸಿಕೊಟ್ಟಿದ್ರು. ಕಾಯಕವೇ ಕೈಲಾಸ ದಾಸೋ ದೇವರ ಹನುಮಂತ ಅನ್ನು ಕೊಟ್ಟಿದ್ರು. ಮೊಟ್ಟ ಮೊದಲನೇದಾಗಿ ಪಾರ್ಲಿಮೆಂಟ್ ಅನುಭವ ಮಂಟಪ, ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ಹೋಲ್ ವರ್ಲ್ಡ್ ಸ್ಥಾಪಿಸಿ ಅಲ್ಲಿ ಒಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಒಂದು ಧರ್ಮವನ್ನು ಸಹಿತ ಕೊಟ್ಟಿದ್ರು. ಅದಕ್ಕಾಗಿ ಈ ಒಂದು ಲಿಂಗಾಯತ ಧರ್ಮ 12ನೇ ಶತಮಾನ ಇಲ್ಲಿವರೆಗೆ ನಡೆದುಕೊಂಡು ಬರ್ತಾ ಇದೆ. 5-6 ಕೋಟಿ ಜನ ನಾವಿದ್ದೇವೆ ಭಾರತ ದೇಶದಲ್ಲಿ. ಎಲ್ಲರಿಗೂ ಧಾರ್ಮಿಕ ಅಲ್ಪಸಂಖ್ಯಾತರ ಸೌಲಭ್ಯ ಸಿಕ್ಕರೆ ಎಲ್ಲರಿಗೂ ಸವಲತ್ತುಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲವೂ ಆಧ್ಯಾತ್ಮಿಕವಾಗಿ ಸಿಗುತ್ತವೆ. ಅದಕ್ಕಾಗಿ ಭಾರತ ಸರ್ಕಾರವು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಯವರು ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಆ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದೀವಿ. ಈ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯನ್ನ